ಬೇಲೂರು ತಾಲೂಕಿನ ಇಬ್ಬಡಿ ಗ್ರಾಮದ ಚನ್ನೇನಹಳ್ಳಿ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆಗೆ ಪುಷ್ಪಗಿರಿ ಜಗದ್ಗುರುಗಳ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪಾದಪೂಜೆಯೊಂದಿಗೆ ಬರಮಾಡಿಕೊಂಡರು. ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ಮರೆತು ಬಿಟ್ಟಿರುವುದರಿಂದ ಅನೇಕ ರೀತಿಯ ಸಮಸ್ಯೆಗಳು ಮುಂದೆ ಬಂದಿವೆ. ಆದ್ದರಿಂದ ನಾವು ಮತ್ತೆ ಗುರುಕುಲ ಶಿಕ್ಷಣ ಪದ್ಧತಿಗೆ ಮರಳಬೇಕು. ಇದರಿಂದ ಮಾತ್ರ ಸಂಸ್ಕಾರಯುತ ಮತ್ತು ಸದೃಢ ದೇಶವನ್ನು ಕಟ್ಟಲು ಸಾಧ್ಯವೆಂದು ಪುಷ್ಪಗಿರಿ ಮಹಾಸಂಸ್ಥಾನದ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ತಾಲೂಕಿನ ಇಬ್ಬಿಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನೇನಹಳ್ಳಿ ಸಮೀಪದ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದ ಅವರು, ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಭಾರತದಲ್ಲಿ ಬ್ರಿಟಿಷರು ಬಿಟ್ಟು ಹೋದ ಶಿಕ್ಷಣ ಪದ್ಧತಿಯನ್ನ ಮುಂದುವರಿಸಿದ್ವು. ಇದರಿಂದ ಗುರುಕುಲ ಪದ್ಧತಿ ಕ್ರಮೇಣ ಮರೆಯಾಯಿತು. ಗುರುಕುಲ ಪದ್ಧತಿ ಇಲ್ಲವಾದ್ರಿಂದ ಅನೇಕ ಸಮಸ್ಯೆಗಳು ಹುಟ್ಟಿಕೊಂಡಿವೆ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಭೌತಿಕ ಶಿಕ್ಷಣ ಮಾತ್ರ ಲಭ್ಯವಾಗುತ್ತಿದೆ. ಇದು ಬಲವಿಲ್ಲದ ಹಕ್ಕಿಯ ರೆಕ್ಕೆಯಂತೆ. ಪಠ್ಯ ಮಾತ್ರ ಬೋಧನೆ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಅದಕ್ಕಿರುವ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಜವಾಬ್ದಾರಿಯನ್ನ ತಿಳಿಸಿಕೊಡಬೇಕು. ಈ ಮೂಲಕ ವಿದ್ಯಾರ್ಥಿಗಳನ್ನ ಚಿಕ್ಕಂದಿನಿಂದಲೇ ಉತ್ತಮ ಗುಣವುಳ್ಳ ವ್ಯಕ್ತಿಯನ್ನಾಗಿ ರೂಪಿಸುವ ಅಗತ್ಯ ಇದೆ. ಗುಣ ನಡತೆಯಲ್ಲಿ ಪಾವಿತ್ರ್ಯ ಇರುವ ಪ್ರಜೆಗಳನ್ನ ರೂಪಿಸಬೇಕು. ಇದಕ್ಕೆ ಗುರುಕುಲ ಮಾದರಿ ಶಿಕ್ಷಣ ಪದ್ಧತಿಯೇ ಸೂಕ್ತ ಎಂದರು. ಎಲ್ಲರಿಗೂ ಬೇಕಾಗಿರುವುದು ಶಾಂತಿ ಹಾಗೂ ನೆಮ್ಮದಿ. ಇದನ್ನ ಪಡೆಯಲು ಇರುವ ಮಾರ್ಗದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಹಿರಿಯರು ಹೇಳಿಕೊಟ್ಟ ಆಧ್ಯಾತ್ಮಿಕ ಶಿಕ್ಷಣದಿಂದ ಇದನ್ನ ಪಡೆದುಕೊಳ್ಳಲು ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಶಿಕ್ಷಣ ನೀಡಿ ಎಂದು ಕಿವಿಮಾತು ಹೇಳಿದರು. ಪ್ರತಿಷ್ಠಿತ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸಲು ಆಸಕ್ತಿ ತೋರುವ ಪೋಷಕರು ತಮ್ಮ ಮಕ್ಕಳಿಗೆ ಎಂತಹ ಶಿಕ್ಷಣ ನೀಡಬೇಕು ಎಂಬ ಆಯ್ಕೆಯಲ್ಲಿ ಹಿಂದೆ ಬೀಳುತ್ತಿದ್ದಾರೆ. ಪೋಷಕರು ಮತ್ತು ಮಕ್ಕಳ ನಡುವೆ ಸಂಬಂಧಗಳು ಹದಗೆಡುತ್ತಿವೆ. ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು, ಇತರ ಶಿಕ್ಷಣ ವ್ಯವಸ್ಥೆಗೆ ಹೋಲಿಸಿದಾಗ ಗುರುಕುಲದಲ್ಲಿ ವ್ಯಕ್ತಿ ಬೆಳವಣಿಗೆಗೆ ಬೇಕಾದ ಸಮಾಜಕ್ಕೆ ಪೂರಕ ಎಲ್ಲ ರೀತಿಯ ವಿಧಿಯನ್ನ ಕಲಿಸಲಾಗುತ್ತದೆ. ದೇಶದಲ್ಲಿ ಗುರುಕುಲದ ಮಾದರಿ ಶಿಕ್ಷಣ ವ್ಯವಸ್ಥೆ ಬೆಳವಣಿಗೆ ಕಾಣಬೇಕು ಎಂದು ಹೇಳಿದರು. ನಿಜಕ್ಕೂ ಇಂದು ನಮ್ಮ ತಾಲೂಕಿನಲ್ಲಿರುವ ಶ್ರೀ ಸತ್ಯಸಾಯಿ ಗುರುಕುಲಕ್ಕೆ ಆಗಮಿಸಿದ್ದು ನಮಗೆ ಅತೀವ ಸಂತೋಷವಾಗಿದೆ ಎಂದರು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಶಿಕ್ಷಣ ಮಾನವನಾಗಿ ಮಾಡಿದ್ರೆ ಸಂಸ್ಕಾರದ ಶಿಕ್ಷಣ ಮಹಾ ಮಾನವನಾಗಿ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಶ್ರೀ ಸತ್ಯಸಾಯಿ ಗುರುಕುಲ ಶಿಕ್ಷಣ ಸಂಸ್ಥೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಭಾರತೀಯ ಸಂಸ್ಕೃತಿಯನ್ನ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದಾರೆ. ಅಂತೆಯೇ ಪುಷ್ಪಗಿರಿ ಜಗದ್ಗುರುಗಳು ಕೂಡ ಕಳೆದ 16 ವರ್ಷದಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಪರಿಸರ, ನೀರಾವರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುತ್ತಾ ಸದಾ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ ಅಡಿಯಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇಂದು ಪುಷ್ಪಗಿರಿ ಜಗದ್ಗುರುಗಳು ಸತ್ಯಸಾಯಿ ಗುರುಕುಲಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭಕ್ತಿಯುತವಾಗಿ ಬರಮಾಡಿಕೊಂಡಿದ್ದು ಇಲ್ಲಿನ ಸಂಸ್ಕಾರಕ್ಕೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಸತ್ಯ ನಿಕೇತನ ಗುರುಕುಲಂ ಪ್ರಧಾನ ಪಾಲಕರಾದ ನವೀನ್ ಕುಮಾರ್, ರಾಜೇಶ್ ಮೆನಾಲಲ್, ರಾಜೀವ್, ರಾಜ್ ಕೆ ನರಂಗ್, ಕಾಶಿನಾಥ್, ಗೋವಿಂದ್ ರಾಜ್, ಲಿಂಜೇಶ್, ನಿರಂಜನ್, ಛಾಯಾಪುತ್ರ, ಇಂದ್ರೇಶ್ ಮತ್ತು ಮಠದ ಭಕ್ತರಾದ ದೊಡ್ಡಿಹಳ್ಳಿ ಯಶೋಧರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಜ್ಞಾನ ಇರಲಿ, ವಿದ್ಯೆ ಇರಲಿ, ಸಂಸ್ಕಾರ ಇರಲಿ, ಸಂಸ್ಕೃತಿ ಇರಲಿ, ಇದು ಬಾಲ್ಯದಲ್ಲಿ ಕಲಿತಂಥ ಸಂದರ್ಭದಲ್ಲಿ ಮಾತ್ರ ಅದು ದೊಡ್ಡವರಾದಾಗ ಸಂಸ್ಕಾರ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾವು ದೊಡ್ಡವರಾದ ಮೇಲೆ ಸಂಸ್ಕಾರವನ್ನ, ಸಂಸ್ಕೃತಿ ಎಂದಷ್ಟು ಪುಣ್ಯವನ್ನ ಮಾಡಿದ್ದಕ್ಕಾಗಿಯೇ ನಿಮಗೆ ಈ ಗುರುಕುಲದ ಶಿಕ್ಷಣ ಸಿಗ್ತಾ ಇದೆ. ನೀವು ಇಲ್ಲಿ ಬಂದು ಆಶ್ರಯನ ಪಡ್ಕೊಂಡಿದ್ದೀರಿ. ಎಲ್ಲರಿಗೂ ಈ ಶಿಕ್ಷಣ ಸಿಗೋದಿಲ್ಲ. ಎಲ್ಲರಿಗೂ ಈ ತರದ ಆಶ್ರಮ ಸ್ವಲ್ಪ ಬೇರೆ ಪರಂಪರೆ ಬೇರೆ ಇದು. ಆದರೂ ಕೂಡ ನಾವು ಎಲ್ಲರಿಗೂ ಕೂಡ ನಮ್ಮ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕಾಗಲಿ ಹೇಳೋದಕ್ಕಾಗಲಿ ನಾವು ಸದಾ ಸಿದ್ಧವಾಗಿದ್ದೀವಿ. ಯಾಕೆ ಅಂತಂದ್ರೆ ಪರಂಪರೆ ಬೇರೆ ಇದ್ರೂ ಕೂಡ, ಅಲ್ಲಿಯ ವಾತಾವರಣ ಬೇರೆ ಇದ್ರೂ ಕೂಡ ಅದರ ಮೂಲ ನಿಲುವು, ಮೂಲ ಸತ್ಯ ಒಂದೇ.